ಟಾಸ್ಕ್ ವಿಚಾರದಲ್ಲಾಗಿರ್ಬೋದು ಅಥವಾ ಒಬ್ಬರನ್ನ ನಾಮಿನೇಷನ್ ಮಾಡುವಂತ ವಿಚಾರದಲ್ಲಾಗಿರ್ಬೋದು ಅಥವಾ ಆ ಸಿಚುವೇಶನ್ ಹ್ಯಾಂಡಲ್ ಮಾಡುವಂತ ವಿಚಾರದಲ್ಲಾಗಿರ್ಬೋದು, ನೀವು ಹೇಳ್ತಾ ಇದ್ರಿ ಆಗ್ಲೇ ಹನುಮಂತು ತುಂಬಾ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಾಟ್ ರಿಯಲಿ ಸೇಫ್ ಗೇಮ್, ತುಂಬಾ ರಿಯಲ್ ಆಟ ಆಡ್ತಾ ಇದ್ದಾರೆ. ರಿಯಲ್ ಆಗಿ ಸೇಫ್ ಗೇಮ್ ಅಂದ್ರೆ ಏನು ಅಂದ್ರೆ ಹೆಸರು ತಗೊಂಡು ತುಂಬಾ ಹಂಗೂ ಸಿಗಾಕೊಡಲ್ಲ ಹಿಂಗೂ ಸಿಗಾಕೊಡಲ್ಲ ಅಂತ ಕಾರಣ ಹೇಳ್ಬಿಡೋದು. ಹನುಮಂತು ಅದನ್ನ ಮಾಡ್ತಿಲ್ಲ. ನೀನ್ ಹೆಸರು ತಗೋತಾ ಇದ್ದೀನಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ ನೀನ್ ಆಡೋದು, ನೀನ್ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಲ್ಲ, ನೀನ್ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿಲ್ಲ, ಆಡಿದ್ರು ಮಾರ್ಕ್ಸ್ ಬಂದಿಲ್ಲ, ಅದಕ್ಕೆ ನೀನ್ ಹೆಸರು ತಗೋತಾ ಇದ್ದೀನಿ. ಅವ್ನು ಅಷ್ಟು ನೇರವಾಗಿದ್ದಾನ ಅವ್ನು ನಿಜವಾಗ್ಲೂ ಸೇಫ್ ಗೇಮ್ ಮಾಡ್ತಿಲ್ಲ ಅವನು. ಓಕೆ, ಎಲ್ಲೋ ಒಂದ್ ಕಡೆ ನೋಡುವಂತ ವೀಕ್ಷಕರಿಗೆ ಹನುಮಂತು ಕೆಲವೊಂದು ವಿಚಾರಗಳಲ್ಲಿ ಇವಾಗ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡುವಂತದ್ದಾಗಿರ್ಬೋದು, ಕೆಲವೊಂದು ಅಲ್ಲಿ ಗೊತ್ತಾಗಲ್ಲ ಅನ್ನುವಂಥದ್ದಾಗಿರ್ಬೋದು. ಬಿಕಾಸ್ ಸಿಂಗರ್ ಆಗಿ ಒಂದು ಬೇರೆ ದೇಶಗಳಿಗೆ ಹೋಗಿ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಬಿಗ್ ಬಾಸ್ ಮನೇಲಿ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ ಅಂದಾಗ ನೋಡುವಂತಹ ವೀಕ್ಷಕರಿಗೆ ನಿಜವಾಗ್ಲೂ ಹನುಮಂತು ದಡ್ಡಾನ ಅಥವಾ ಆಕ್ಟ್ ಮಾಡ್ತಿದಾರಾ ಅಥವಾ ಸೇಫ್ ಗೇಮ್ ಮಾಡ್ತಿದಾರಾ ಅನ್ನುವಂಥ ಗೊಂದಲ ಕ್ರಿಯೇಟ್ ಆಗ್ಬಿಡುತ್ತೆ. ಬಿಕಾಸ್ ವೀಕ್ಷಕರಿಗೆ ನೋಡೋ ಅವ್ರ ದೃಷ್ಟಿಕೋನದಿಂದ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಇದೆಯಾ? ಯಾಕಂದ್ರೆ ಬಿಕಾಸ್ ನೀವು ಅವ್ರ ಜೊತೆ ಒಂದಷ್ಟು ದಿನಗಳ ಕಾಲ ಜರ್ನಿ ಮಾಡಿದ್ರ. ಸೊ ಆಕ್ಚುಲಿ ಹನುಮಂತು ನಿಜವಾಗ್ಲೂ ಫೇಕ್ ಮಾಡ್ತಿಲ್ಲ. ಅವನಿಗೆ ಕೆಲವೊಂದು ವಿಚಾರಗಳು ನಿಜವಾಗ್ಲೂ ಗೊತ್ತಾಗಲ್ಲ. ಗೊತ್ತಾಗದೆ ಇದ್ದಾಗ ತುಂಬಾ ಪ್ರಾಮಾಣಿಕವಾಗಿ ಬಂದು ಕೇಳಿ ತಿಳ್ಕೊತಾನೆ. ಫಾರ್ ಎಕ್ಸಾಂಪಲ್ ಟಾಸ್ಕ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ, ಅಣ್ಣ ಏನಣ್ಣ ಅದು ಅರ್ಥ ಆಗ್ತಿಲ್ಲ ಅಂತ ಅವನು ಮೆತ್ತಗೆ ಕೇಳ್ತಾನೆ. ಎಲ್ರ ಮುಂದೆನೂ ಕೇಳಲ್ಲ. ಏನಣ್ಣ ನಂಗೆ ಒಂಚೂರು ಹೇಳ್ಬಿಡೋಣ, ಹೆಂಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಒಂಚೂರು ಕೇಳ್ತಾನೆ. ಹೌದು, ಅವನಿಗೆ ಕೆಲವೊಂದು ವಿಚಾರಗಳು ತುಂಬಾ ಏನೋ ಬುಕ್ಕಿಶ್ ಕನ್ನಡದಲ್ಲಿದ್ರು ಅರ್ಥ ಆಗಲ್ಲ, ಅಂಡ್ ಇಂಗ್ಲಿಷ್ ಅಲ್ಲಿ ಇದ್ರು ತುಂಬಾ ಅರ್ಥ ಆಗಲ್ಲ ಅವನಿಗೆ. ಸೊ ಆ ತರ ವಿಷಯಗಳನ್ನ ಅವನು ತುಂಬಾ ಪ್ರಾಮಾಣಿಕವಾಗಿ ಬಂದು ಕೇಳ್ತಾನೆ. ಅಂಡ್ ಟಾಯ್ಲೆಟ್ ವಿಚಾರವಾಗಿ ನಿಜವಾಗ್ಲೂ ಅವ್ನಿಗೆ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಕ್ ಬರಲ್ಲ. ನಾನೇ ಟಾಯ್ಲೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಫುಲ್ ನೀರ್ ಹಾರಿಸಿರೋನು. ಯಾಕೋ ಮಗ ಹಿಂಗ್ ಮಾಡ್ತಿದೀಯಾ, ನೀರ್ ಹಾಕ್ಬೇಡ ಕಣೋ, ಅಣ್ಣ ಹೆಂಗ್ ತೊಳ್ಕೊಳ್ಳಿ ಅಂತಾನೆ. ಸೊ ಅವನು ಇರತ್ತೆ ಹಂಗೆ, ಅವನಲ್ಲಿ ಅದಿದೆ, ಇನ್ನೋಸೆನ್ಸ್ ಇದೆ, ಅಂಡ್ ಅದು ಅಷ್ಟೇ ನೇರವಾಗಿರೋ ಆಟಿಟ್ಯೂಡ್ ಇದೆ ಅವನ ಹತ್ರ. ಓಕೆ, ಬಿಗ್ ಬಾಸ್ ಅಲ್ಲಿ ತುಂಬಾ ಕಷ್ಟ ಕ್ಲೀನ್ ಮಾಡುವಂತದ್ದು ಅಂತಂದಾಗ ಯಾವ ಮೂಮೆಂಟ್ ಅಲ್ಲಿ ಕ್ಲೀನ್ ಮಾಡುವಂಥದ್ದು? ಮನೆ ಗುಡ್ಸೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ ಅದು. ಕಾರ್ಪೆಟ್, ಇಡೀ ಫ್ಲೋರಿಂಗ್ ಕಾರ್ಪೆಟ್, ಇಡೀ ಮನೆ ಕಾರ್ಪೆಟ್ ಮೇಲೆ ನಾರ್ಮಲ್ ಪೊರ್ಕೆ ವರ್ಕ್ ಆಗಲ್ಲ, ಸಿಗಾಕೊಂಡ್ಬಿಟ್ಟಿರತ್ ಕಸ. ಅದಕ್ಕೋಸ್ಕರ ನಾವು ಕಾಡಿ ಬೇಡಿ ತೆಂಗಿನ ಪೊರ್ಕೆ ಇಸ್ಕೊಂಡಿದ್ವಿ. ಅದು ಬಗ್ಗಿ ಕುಡ್ಸೋದಿದೆಯಲ್ಲ, ಅಷ್ಟು ದೊಡ್ಡ ಮನೆ ಗುಡ್ಸೋದು ಹೆಣ ಬಿದ್ದೋಗುತ್ತೆ ಸರ್. ಸೀರಿಯಸ್ಲಿ ಅದು ಕ್ಲೀನಿಂಗ್ ಅಂದ್ರೆ ಅದೊಂದು ಕಷ್ಟ. ಅಂಡ್ ಸ್ಪೆಷಲಿ ಅಡುಗೆ ಮನೆ ಇಸ್ ದ ಟಫೆಸ್ಟ್ ಡಿಪಾರ್ಟ್ಮೆಂಟ್ ಮನೆಯಲ್ಲಿ. ಬಿಕಾಸ್ ಬೇರೆ 2 ಡಿಪಾರ್ಟ್ಮೆಂಟ್ ಬೆಳಗ್ಗೆ 1 hour ಕೆಲಸ ಮುಗಿಸಿದ್ರೆ ಮುಗೀತು. ಹೌದು, ಏನೇ ಕಷ್ಟ ಇದ್ರು 1 hour ಮುಗಿಸ್ಬಿಟ್ರೆ ಮುಗಿದೋಯ್ತು. ಬಟ್ ಅಡುಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ 3 ಹೊತ್ತು ನಿಂತ್ಕೋಬೇಕು. ಅಂಡ್ ಇವರೆಲ್ಲ ಲೈಟ್ಸ್ ಆಫ್ ಆದ್ಮೇಲೆ ಹೋಗಿ ಮಲಗಿದ್ರು ಅದ್ರ ಕ್ಲೀನಿಂಗ್ ಮುಗ್ದಿರಲ್ಲ. ಸೊ ಅಷ್ಟು ಕಷ್ಟವಾಗಿರೋ ಡಿಪಾರ್ಟ್ಮೆಂಟ್. ಅಂಡ್ ಬರೋ ಗ್ರಾಸರಿನ 15 ಜನಕ್ಕೆ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ, ಇವಾಗ ನಾಳೆ ಬಂದ್ ನಂಗೆ ಇನ್ನೊಂದು ಎಕ್ಸ್ಟ್ರಾ ಚಪಾತಿ ಬೇಕು ಅಂದ್ರೂ ಕೊಡಕ್ಕಾಗಲ್ಲ ನಮ್ಗೆ. ಒಂಚೂರು ಒಂಥರ ಚುರ್ರನ್ನತ್ತೆ ಹೊಟ್ಟೆ ಒಳಗೆಲ್ಲ. ಅವಾಗ ನಮ್ದೇ ಆದವ್ರು, ಇವಾಗ ನಾನು ಮುಗಿಸಿದ ಅದನ್ನೇ ಮಾಡ್ತಾ ಇದೀವಿ. ಇವಾಗ ನಂದು ಯಾವ್ದಾದ್ರು ನಾನು 3 ತಿನ್ಬೇಕು ಅಂತಿದ್ರೆ ಯಾರಾದ್ರೂ ಒಬ್ರು ಬಂದು ಕೇಳಿದಾಗ, ಹಾಕೋ ಮಗ ನೀನು ಒಂದು ಹಾಕೊಂಡ್ಬಿಡು ಅಂತ ಕೊಟ್ಬಿಡ್ತಾ ಇದ್ವಿ. ನಾವು 2 ತಿಂದು ಮಲಗ್ತಾ ಇದ್ವಿ. ಈ ತರ ತುಂಬಾ ಸತಿ ಮಾಡಿದೀವಿ ನಾವು. ಸೊ ತುಂಬಾ ಕಷ್ಟ ಡಿಪಾರ್ಟ್ಮೆಂಟ್ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.